ಎಲ್ಲ ಇಲಾಖೆ ಯಾವುದೇ ಇಲಾಖೆ ಯಾವುದೇ ಸ್ಕೀಮ್ ತಗೋಬೇಕು ಅಂತಂದ್ರೆ ಕಂದಾಯ ಇಲಾಖೆಯವರಿಂದ ದೃಢೀಕರಣ ಆಗಬೇಕು. ದಯವಿಟ್ಟು ಕಂದಾಯ ಇಲಾಖೆಯವ್ರು ಬರಬೇಕು, ಆಹಾರ ಇಲಾಖೆಯವ್ರು ಬರಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದಾರ, ಅಬಕಾರಿ ಬಂದಿದಾರ. ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಾರಾಯ ಮಾಡ್ತಾವ್ರೆ. ಹೊರಗಡೆಯಿಂದ ಬಂದಿರೋ 4 ಗಂಟೆ 12 ಗಂಟೆ 1 ಗಂಟೆ ಆದ್ರೂ ಬೀದಿಗಳು ಸುತ್ತಾರೆ. ಮನೇಲಿ ವಯಸ್ಸಾಗಿ ಮಕ್ಕಳನ್ನ ಇಟ್ಕೊಂಡು 9 ಗಂಟೆ 10 ಗಂಟೆ ಆದ್ರೆ ನಾವು ಒಳಗಡೆ ಕೂಡ ಹಾಕೋಬೇಕು ಮಕ್ಕಳನ್ನ. ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ? ಬೀದಿಗಳಲ್ಲಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಮಾರಕ್ಕೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಬಂದಿಲ್ಲ ಇಲಾಖೆಗಳವರು? ನಾವು ಮೊದಲೇ ಕೇಳ್ತಾ ಇದ್ವಿ, ಬಂದಿದ್ದಾರೆ ಬರ್ತಾರೆ ಅಂತಾರೆ. ಒಂದೇ ಒಂದು ಕಂದಾಯ ಇಲಾಖೆಯವ್ರು ಮಾತಾಡ್ತಾರ, ಆಹಾರ ಇಲಾಖೆಯವ್ರು ಮಾತಾಡ್ತಾ ಇಲ್ಲ, ಅಬಕಾರಿ ಅವ್ರು ಬರ್ತಾ ಇಲ್ಲ. ಬರೀ ನಮ್ಮ ಪಂಚಾಯತಿ ಪೂರ್ತಿ ಗಾಂಜಾದಲ್ಲೇ ತುಂಬೋಗ್ಬಿಟ್ಟಿದೆ. ಎಲ್ಲಿದ್ದಾರೆ ಅಬಕಾರಿ ಅವರು? ಸಾಯಂಕಾಲ ಅಂತ ಕೂತ್ಬಿಟ್ಟು ಆಡ್ತಾ ಇರ್ತಾರೆ, ಹೆಣ್ಮಕ್ಳು ಆಡ್ತಾ ಇದ್ದಾರೆ, ಮೇಲೆ ಬರ್ತಾರೆ ಅಂತ ಪರಿಸ್ಥಿತಿ ನಮ್ಮ ಪಂಚಾಯತಿಗೆ ಆಗ್ತಿದೆ. ಎಲ್ಲಿದ್ದಾರೆ ಅಬಕಾರಿ ಅವರು? ಯಾಕೆ ಕರ್ಸಿಲ್ಲ ಅಬಕಾರಿ ಅವ್ರನ್ನ? ಇಲಾಖೆನೇ ಇಲ್ಲ. ಸುರೇಶ್ ಪಂಚಾಯತಿ ಸುತ್ತ ಬಾರ್ಗಳು ಪರ್ಮಿಷನ್ ಕೊಟ್ಕೊಂಡಿದ್ದೀರಾ, ಮನೆಗಳಲ್ಲಿ ಮಾರಕ್ಕೆ ಪರ್ಮಿಷನ್ ಇದೆಯಾ? ಹೆಂಗ್ ಮಾಡ್ತಾರೆ ಮನೆಯಲ್ಲಿ? ಯಾಕೆ ಬಂದಿಲ್ಲ ಅಬಕಾರಿ ಅವರು? ಕರ್ಸಿ ದಯವಿಟ್ಟು ಅಬಕಾರಿ ಅವ್ರನ್ನ ಕಂದಾಯ ಇಲಾಖೆಯವ್ರನ್ನ ಕರೆಸ್ಬೇಕು. ಹೆಂಗ್ ಮಾಡ್ಬೇಕಿತ್ತ ಮೀಟಿಂಗು? ಅಧಿಕಾರಿಗಳು ಹೇಳಿದ್ಮೇಲೆ ಏನ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನೀವು? ಯಾವ ಖುಷಿ ಮೀಟಿಂಗ್ ಮಾಡ್ತಾ ಇದ್ದೀರಿ ನೀವು? ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲರೂ ಈ ಕಥೆಗಳು ಆಗ್ತಾ ಇದ್ದಾರೆ. ಈಗ ಆಫೀಸಿಂದ ಯಾರು ಬಂದಿದ್ದಾರೆ? ನಮಗೆ ಮೇನ್ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮೇನ್ ಆಫೀಸು ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ. ತಾಲೂಕ್ ಪಂಚಾಯತಿ ಕಚೇರಿಯಿಂದ ಯಾರು ಬಂದಿದ್ದಾರೆ? ನೀವು ಬರೀ ರೇಷ್ಮೆ ಇಲಾಖೆನಲ್ಲಿ ಬಂದ ಒಂದು ರೇಷ್ಮೆ ಬೆಳೆಗಾರ ನಮ್ಮ ಪಂಚಾಯತಿಗೆ ಆಗ್ತಿರ್ಲಿಲ್ಲ. ರೇಷ್ಮೆ ಇಲಾಖೆಯವರು ಮಾಹಿತಿ ಕೊಡಿಸಿದ್ದೀರಾ. ಕೃಷಿ ಇಲಾಖೆ ಮಾಹಿತಿ ಉಪಯೋಗ ಆಗಿದೆ. ಸರ್ಕಾರಿ ಶಾಲೆ ಅವ್ರನ್ನ ಕರೆಸಿದ್ದೀರಾ. ಸರ್ಕಾರಿ ಶಾಲೆಗಳಲ್ಲಿ ಏನ್ ನಡೀತಾ ನಡೀತಾ ಇರುತ್ತೆ. ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮನ್ನ ಕುಡಿಸ್ಕೊಂಡಿದ್ದೀರಾ. ದಯವಿಟ್ಟು ಮುಖ್ಯವಾಗಿ ಬೇಕಾಗಿರೋ ಅಧಿಕಾರಿಗಳನ್ನ ಕರೆಸಿ. ಇಲ್ಲ ಗ್ರಾಮ ಸಭೆನ ಬ್ಯಾನ್ ಮಾಡಿ ಮತ್ತೊಂದು ದಿನ ಗ್ರಾಮ ಸಭೆ ಮಾಡಿ. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ಮೇಲಧಿಕಾರಿಗಳಿಗೆ ಗ್ರಾಮಸ್ಥೆ ಕಂಪ್ಲೇಂಟ್ ಮಾಡಿದ್ದೀವಿ. ನಿಮ್ಗೆ ರಸ್ತೆ ನಾವು ಗ್ರಾಮಸಭೆಯಲ್ಲಿ ಪ್ರಶ್ನೆ ಮಾಡೋದು, ಹಳ್ಳಿ ಭಾಗ ರಸ್ತೆಗಳ ಕೆಟ್ಟೋಗ್ಬಿಟ್ಟಿದೆ ಮಳೆಗಾಲದಲ್ಲಿ. ರಸ್ತೆಗಳಲ್ಲಿ ಎಲ್ಲಿದ್ದಾರೆ ಬೇಕಾಗಿರೋ ಡಿಪಾರ್ಟ್ಮೆಂಟ್? ಸಾರ್ವಜನಿಕರಿಗೆ ಕೈ ಕಟ್ಟುವ ಡಿಪಾರ್ಟ್ಮೆಂಟ್ ಅವರು ಗ್ರಾಮ ಸಭೆಯಲ್ಲಿ ಬರಬೇಕು. ಅವ್ರ ಅಹವಾಲುಗಳನ್ನ ತಗೋಬೇಕು. ಅವ್ರಿಗೆ ಸರ್ ಗ್ರಾಮ ಸಭೆ ನೀವು ಮೆಂಬರ್ಗಳು ಬೇಕು, ದಯವಿಟ್ಟು ಕಳಿಸಿ. ಹಚ್ಚಿಕೊಳ್ಳುವಾಗ ನಾಲ್ಕು ಬೀಳುತ್ತಿಲ್ಲ ವಿಭಿನ್ನವಾಗಿ ರಾಯರ ಸಮಸ್ಯೆಯನ್ನು ತಗೋಬೇಕಾಗಿತ್ತು. ಸರ್ವರ್ ಇಲ್ಲ, ಕಾಯ್ತಾ ಇರ್ತಾರೆ. 4 ದಿನ ಕೊಡ್ಬೇಕು ಊರಲ್ಲಿ ಇದು ಮಾಡ್ರಿ. ಅದ್ರ ಹೇಳ್ತಾ ಇಲ್ಲ ನಿಮ್ಗೆ. ಪೆನ್ಷನ್ ಬರಬೇಕು. 10 ವರ್ಷದ ಪೆನ್ಷನ್ ಆಗ್ತಾ ಇಲ್ಲ. ಹೋಗ್ತಾರೆ ಬರ್ತಾರೆ ನಡ್ಕೊಂಡು ಹೋಗೋ ಚೆನ್ನಾಗಿರೋ ಮಗುನ ಇಲ್ಲಿಂದ ಬಸ್ ವ್ಯವಸ್ಥೆ ಇದೆಯಾ? ಎಷ್ಟು ಸತಿ ಎತ್ಕೊಂಡಾಗ ಎಷ್ಟು ಸತಿ ಎತ್ಕೊಂಡು ಬರ್ತಾರೆ ಅವರು? ಇಂಥ ಮಕ್ಕಳಿಗೆ ವ್ಯವಸ್ಥೆ ಕಲ್ಸೋಕೆ ಕಂದಾಯ ಇಲಾಖೆ ನಿಲ್ಬೇಕು. ಯಾರು ಮಾಡ್ಕೊತಾರೆ ಇದನ್ನ? ಒಂದು ಸ್ಕಾಲರ್ಶಿಪ್ ಅಂದ್ಬಿಟ್ಟು ಒಂದು ಮಗು ಏನಾದ್ರು ಪೆನ್ಷನ್ ಇದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ 1,30,000 ಆಗ್ತಾರೆ. ಎಲಿಜಿಬಲ್ ಅಲ್ಲ. ಡಿಸೇಬಲ್ ಪೆನ್ಷನ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ 1 ಲಕ್ಷ. ಯಾವ ತರ ಅವ್ರು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಅವ್ರು ಪೆನ್ಷನ್ ಮಾಡಿಸ್ಕೋಬೇಕು? ಹೌದು ಕರೆಕ್ಟ್. ಹಂಗಂದ್ರೆ ತುಂಬಾ ಎಷ್ಟು ಅಂತ ಕಮ್ಮಿ ಆಗ್ಬೇಕಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ? ಎಲ್ಲರಿಗೂ 1,20,000 ಕೆಳಗಡೆ ಹಾಕಿದ್ರೆ ನಿಮ್ ಲೆಕ್ಕಕ್ಕೆ ಬರೋಣ. 1,20,000 ರೂಪಾಯಿ ಕೆಳಗಡೆ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ಬರೀ 75,000 ಇದ್ರೆ ಮಾತ್ರ ಸ್ಕಾಲರ್ಶಿಪ್ ಎಲಿಜಿಬಲ್ ಅಂತ ರೂಲ್ಸ್ ಮಾಡಿದಾರ. ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಸರ್ ನೀವು ರೂಲ್ಸ್ ನೋಡಿದ್ರೆ 75,000 ಒಳಗಡೆ ಇದ್ರೆ ಮಾತ್ರ ಆಗುತ್ತೆ, ಅದಕ್ಕೆ ಮೇಲೆ ಆಗಲ್ಲ ಅಂದ್ರೆ ಅವಾಗ ಯಾವ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಕೊಡ್ತೀರಾ ಅಂತ ನಿಮಗೆ ಕೇಳಕ್ ಅಧಿಕಾರ ಇಲ್ವಾ? ಅದು ಇದೆ ಸಮಸ್ಯೆ. ನಮ್ದು ಏನಂದ್ರೆ ನಾವು ಕೊಟ್ಟರೆ ಕೆಲವೊಂದು ಗೌರ್ಮೆಂಟ್ ಇದೆ. ನಾವು ಆನ್ಲೈನ್ ತಗೊಳ್ಳೋದೇ ಇಲ್ಲ. 75,000 ಮೇಲೆ 1 ರೂಪಾಯಿ 75,500 ರೂಪಾಯಿ ಇದ್ರೆ ಕೂಡ ಆನ್ಲೈನ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳಲ್ಲ, ರಿಜೆಕ್ಟ್ ಆಗುತ್ತೆ. ಅಪ್ಲಿಕೇಶನ್ ಅಪ್ಲೋಡ್ ಆಗಲ್ಲ. ಯಾವ ರೀತಿ ಜನ ತಗೋಬೇಕು ಸೌಲಭ್ಯಗಳನ್ನ? ಯಾರು ಬಡವರ ಮಕ್ಕಳಿದ್ರೆ ಮಾಡ್ಕೊಡಲ್ಲ. ಇಲ್ಲ ಇಲ್ಲ ಇಲ್ಲ, ಈ ಮೀಟಿಂಗ್ ಅಲ್ಲಿ ಎಲ್ಲ ಚರ್ಚೆನೂ ಮಾಡಿದೀವಿ. ಹೇಳ್ತೀವಿ, ಇದು ಗಮನಕ್ಕಿದೆ ಮೇಡಮ್. ನಾವು ಇಲ್ಲ ನಾನು ಗಮನಕ್ಕಿದೆ, ಅವ್ರ ಗಮನಕ್ಕಿದೆ ಅಂದ್ಬಿಟ್ಟು ಒಂದ್ ಕೆಲಸ ಮಾಡ್ಬೇಕು. ನೀವು ಇಂಥ ಮೀಟಿಂಗ್ ಹೇಳಿದ್ರೆ ಸರ್ ನಮ್ಗೆ ಬೇರೆ ಕೆಲಸ ಆಗಿದೆ, ನೀವು ಐ ಆಫೀಸರ್ ಹೋಗಿ ಸಭೆಗಳಿಗೆ ಅಂತ ಕಳಿಸಿ ನಾವು ಹೇಳ್ತೀವಿ. ಅವ್ರಿಗೆ ಪೆನ್ಷನ್ ಬರೋರ್ದು ಮಾತ್ರ ಎಲ್ಲರೂ ಕಡಿಮೆ ಅಂತ ಪೆನ್ಷನ್ ಒಂದು ಮಾಡ್ತಾ ಇದೀವಿ. ಯಾವ್ದು ಮಾಡ್ತಾ ಇಲ್ಲ. ಆ ತರ ಬಡವರಿಗೆ ಒಂದು ಬೇಕಾ
ನನ್ನ ಗಮನಕ್ಕೆ ಯಾರಾದ್ರೂ ಹೇಳಿ ಹಾಕ್ಬೋದು. ಗೊತ್ತಿಲ್ಲದೇನೆ ಪಾಪ ಎಷ್ಟೋ ಜನ ಹೋಗಿ ಹಾಕ್ತಾರೆ. ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಆಯ್ತು, ಪಾಪ ಒಬ್ರು ಯಾರೋ ಒಬ್ರು ಪರವಾಗಿ ಕಾಳಜಿ ಪರವಾಗಿ ಹೇಳ್ತಾ ಇದ್ರೆ ನಾವು ಇಲ್ಲ ಅಂತ ಹೇಳಲ್ಲ ಮೇಡಮ್. 10 ಜನದಲ್ಲಿ 8 ಜನ ಮಿಸ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಯಾರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಸರ್? ಎಷ್ಟು ಸರ್ ಮಿಸ್ಯೂಸ್ ಎಲ್ಲ ಆಗ್ತಾ ಇದೆ ಗೊತ್ತಾ? ನಾನು ಹೇಳ ಮಿಸ್ಯೂಸ್ ಎಲ್ಲ ಆಗ್ತಾ ಇದೆ ಅಂತ. ಮೀಡಿಯೇಟರ್ ಏನ್ ಬರ್ತಾರೆ 1,000 1,500 ತಗೊಂಡ್ಬಿಟ್ಟು ನಾಳೆನೇ ಕೊಡಿಸ್ತಾರೆ ಇನ್ಕಮ್ ಸರ್ಟಿಫಿಕೇಟ್. ಅದರಿಂದ ಮಿಸ್ಯೂಸ್ ಆಗ್ತಾ ಇದೆ. ಸಾರ್ವಜನಿಕವಾಗಿ ಯಾರು ಬಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಯಾರು ಮಿಸ್ಯೂಸ್ ಮಾಡ್ಕೊಳ್ತಾ ಇಲ್ಲ. ಆ ತರದ್ ಯಾವ್ದು ನಾವು ಅಲ್ಲ ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ನೀವು ಸೀರಿಯಲ್ ಪ್ರಕಾರ ಎಷ್ಟು ಇರ್ತದೆ ಅಷ್ಟಕ್ಕೂ ನೀವು ಓಕೆ ಮಾಡ್ತೀರಾ. ನಾವು ಖುದ್ದು ನಮ್ಗೆ ಆನ್ಲೈನ್ ಅಲ್ಲಿ ನೀವು ಚೆಕ್ ಮಾಡ್ತೀರಾ, ಓಕೆ ಮಾಡಿರ್ತೀರಾ. ನಿಮಗೆ ಗೊತ್ತಿರುತ್ತೆ ಅವ್ರು ಯಾರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ. ಇಲ್ಲ ಮೇಡಮ್, ಈಗ ಅಪ್ಲಿಕೇಶನ್ ಅಲ್ಲಿ ಮೊಬೈಲ್ ನಂಬರ್ ಸಮೇತ ಹಾಕ್ತಾರೆ. ನಾವು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಕೇಳ್ಕೊತೀವಿ. ಸರ್ ಮೊಬೈಲ್ ನಂಬರ್ ಅಲ್ಲಿ ನಿಂತಿರೋ ನಮ್ದೇ ಕೊಟ್ಬಿಟ್ಟು ಅವ್ನೇ OTP ಕೊಟ್ಟಿರ್ತಾರೆ ಸರ್. ಸುಮ್ಮನೆ ಕಣ್ಣಲ್ಲೆಲ್ಲ ನೋಡ್ಬಿಟ್ಟಿದೀವಿ ನಾವು ಅದನ್ನೆಲ್ಲ. ನೋಡಿ ದಯವಿಟ್ಟು ಎಕ್ಸಾಂಪಲ್ ತೋರಿಸ್ತಿದ್ದೆ ನಾನು. ಅಂಡರ್ 18 ಯಾರು ಮಕ್ಕಳು ಆಗ್ತಾರೆ ಅವರಿಗೆ ಕಮ್ಮಿ ಹಾಕಿ, ಡಿಸೇಬಲ್ಸ್ ಪೆನ್ಷನ್ಗೆ ಅಂತೇಳಿ ಅವ್ರು ಮೆನ್ಷನ್ ಮಾಡಿರಲ್ಲ. ವಯಸ್ಸು ನೋಡ್ಕೊಂಡು 60 ವರ್ಷದ ಮೇಲ್ಪಟ್ಟವ್ರಿಗೆ ದಯವಿಟ್ಟು ಕಮ್ಮಿ ಹಾಕಿ. ಯಾವ ಸೋರ್ಸ್ ಇರುತ್ತೆ ಅವ್ರಿಗೆ? ಪೆನ್ಷನ್ಗೆ ಖಂಡಿತವಾಗಿ 30,000 ರೂಪಾಯಿ ಹಾಕ್ತಾ ಇರೋದು. ಒಂದ್ ಎಲ್ಲಾದ್ರೂ ನಮ್ ಕೈ ತಪ್ಪಿದ್ರೆ ಆಗಿದ್ರೆ ಈಗ ಅವ್ರು ಕ್ಯಾನ್ಸಲ್ ಮಾಡೋದು ಹೆಂಗೆ? ಈಗ 5 ವರ್ಷ ಅಂತ ಬಂದ್ಬಿಟ್ಟಿದೆ ಇನ್ಕಮ್ ಸರ್ಟಿಫಿಕೇಟ್ ಅದ್ರಲ್ಲಿ. ಕರೆಕ್ಷನ್ ಹಾಕ್ಸಲ್ಲ, ಕರೆಕ್ಷನ್ ಮಾಡ್ಬೋದು.